ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಫೈನಲಿ ಭಾಗ್ಯ ಒಂದೇ ಏಟಿಗೆ ಸುಸ್ತಾಗ್ಬಿಟ್ಲಲ್ಲಪ್ಪ ಕನ್ನಿಕಾ. ಹಾಗಾದರೆ ಕೊಟ್ಟ ಪೆಟ್ಟು ಹೇಗಿತ್ತು? ಅದರಲ್ಲೂ ಪೂಜಾ ಕೊಟ್ಲು ಅಂತೆ ಬೆಗ್ಗ ಪೆಟ್ಟನ್ನು. ಹಾಗಾದರೆ ಆಗಿದ್ದೇನು ಆ ಕಡೆ ತಾಂಡವ ಬಳಿ ಅಪ್ಪ ಆಡಿದ ಮಾತೇನು? ಫೈನಲಿ ಸೋತು ಸುಣ್ಣವಾಗ್ಬಿಟ್ಲ ಕನ್ನಿಕಾ. ಒಪ್ಕೊಂಡ್ಬಿಟ್ಲ ತನ್ನ ತಪ್ಪನ್ನು. ಏನಾಗ್ತದೆ ಇದನ್ನೆಲ್ಲ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಭಾಗ್ಯ ಮತ್ತು ಪೂಜಾ ಇಬ್ಬರು ಕೂಡ ಕನ್ನಿಕಾ ಇರ್ತಕ್ಕಂಥ ಆ ಒಂದು ಬರ್ಡೇ ಸೆಲೆಬ್ರೇಷನ್ ಪಾರ್ಟಿಗೆ ಹೋಗ್ತಾರೆ. ಅಲ್ಲಿ ಕನ್ನಿಕಾನ ಬಿರಿ ಹೊಡೆದ್ರೂ ಕೂಡ ಕನ್ನಿಕಾ ತಾನು ಮಾಡಿರೋ ತಪ್ಪನ್ನು ಬಿಲ್ಕುಲ್ ಒಪ್ಕೊಳ್ಳೋಕೆ ರೆಡಿನೇ ಆಗಲ್ಲ. ತನ್ನ ತಪ್ಪನ್ನು ಒಪ್ಕೊಳ್ಳೋದೇ ಇಲ್ಲ, ತನ್ನ ತಪ್ಪೇ ಮಾಡಿಲ್ಲ, ನೀನು ಕಾಪಿ ಮಾಡಿ ದಬಾಯಿಸ್ಕೊಂಡು ಸತಾಯಿಸ್ಕೊಂಡು ನನ್ನ ಹತ್ರ ಬಂದು ನಾನು ತಪ್ಪು ಮಾಡಿದ್ದೀನಿ ಅಂತ ಒಪ್ಪಿಸಿ ನೀನು ಬಚಾವಾಗೋಕೆ ನೋಡ್ತಾ ಇದೆಯಾ. ಯಾವುದೇ ಕಾರಣಕ್ಕೂ ನೀನು ಮಾಡಿರೋ ತಪ್ಪನ್ನು ಒಪ್ಕೊಳ್ಳೋ ಕರ್ಮ ನನಗಿಲ್ಲ, ನನಗೇನು ಕೂಡ ಮಾಡಿಲ್ಲ ಅಂತಾನೆ ಹೇಳ್ತಾರೆ. ಜೊತೆಗೆ ಆ ಒಂದು ಬರ್ಡೇ ಸೆಲೆಬ್ರೇಷನ್ಗೆ ತೊಂದರೆ ಆಗುತ್ತೆ ಅಂತ ಹೇಳಿ ಭಾಗ್ಯನ ದರ ಅಂತ ಹೊರಗಡೆ ಎಳ್ಕೊಂಡು ಬಂದು ಬೀಳ್ಸೇ ಬಿಡ್ತಾಳೆ. ಈ ಕಡೆ ದಪ್ತದಾಗ ಈ ಕಡೆ ತಂಗಿ ಪೂಜಾ ನನ್ನ ಅಕ್ಕಂಗೆ ಈ ರೀತಿ ಮಾಡ್ತೀಯ ಅಂದಾಗ ನೀವೆಲ್ಲ ಬೆಗ್ಗಸ್ ನನ್ನ ಮುಂದೆ ಏನು ನಿಮ್ದೆಲ್ಲ ಹವ, ಮೊದಲು ಎಲ್ಲಿಂದ ಹೋಗ್ತಾರೆ, ಏನೋ ಹೇಳ್ತಿದ್ಯಲ್ವಾ, ಅದು ಏನು ಮಾಡ್ಕೋತೀಯ ಮಾಡ್ಕೋ, ಯಾರ ಮುಂದೆ ಹೋಗಿ ಈ ತಪ್ಪನ್ನ ಹೇಳಿ ಎಕ್ಸಾಮ್ ಬರೀತೀಯ ಅಂತ ನಾನು ಕೂಡ ನೋಡ್ತೀನಿ. ನೀನು ನನಗೆ ಮೊದಲೇ ಗೊತ್ತಿತ್ತು ನಿನ್ಗೇನು ಕೂಡ ಬರಲ್ಲ ಅಂತ, ಫೈನಲಿ ಕಾಪಿ ಮಾಡಿಬಿಟ್ಟು ಈ ರೀತಿ ಎಲ್ಲ ಮಾಡಿಕೊಂಡು ನನ್ನ ಹತ್ರ ಬಂದಿದ್ಯಾ ಅಂತ ಕೇಳ್ತಿದ್ದಾರೆ ಕನ್ನಿಕಾ. ಈ ಕಡೆ ಭಾಗ್ಯ ಅಂತೂ ಹೌದಾ ನೀನು ಮಾಡಿದ್ವಾ ಅಂತ ತುಂಬ ಚೆನ್ನಾಗಿ ಗೊತ್ತಿದೆ. ಖಂಡಿತ ನಾನು ನನ್ನ ಮಗಳು ಈ ವರ್ಷ ಎಕ್ಸಾಮ್ ಬರಿತೀವಿ, ಜೊತೆಗೆ ನೀನು ಕೂಡ ಎಕ್ಸಾಮ್ ಬರಿಬೇಕಾಗತ್ತೆ, ಅದನ್ನು ಹೇಗೆ ಪಾಸ್ ಮಾಡ್ತೀಯ ಅಂತ ಕೂಡ ನಾನು ನೋಡ್ತೀನಿ. ನನಗೇನು ಎಲ್ಲೋ ಹೋಗಿ ಹೇಳೋ ಕರ್ಮ ಬಂದಿಲ್ಲ ಇನ್ನೂ ಕೂಡ ಅಂತ ಗತಿ ಬಂದಿಲ್ಲ. ನೋಡ್ತಾ ಇರು ನಿನ್ನಿಂದಾನೇ ಹೇಗೆ ಸತ್ಯವನ್ನ ಬಾಯ್ ಬಿಡಿಸ್ತೀನಿ ಅಂತ. ಒಂದು ಹೆಣ್ಮಗು ಲೈಫಲ್ಲಿ ಆಟ ಆಡ್ತಿದ್ಯಾ ಅಲ್ವಾ, ಒಂದು ಇನ್ಸ್ಟಿಟ್ಯೂಟ್ ಓನರ್ ಆಗಿ ಏನು ಮಾಡಬೇಕಿತ್ತು, ದಾರಿದೀಪ ಆಗೋದ್ರ ಬದಲು ಈ ರೀತಿ ಮಕ್ಕಳ ಭವಿಷ್ಯಕ್ಕೆ ಚ್ಯುತಿ ತರ್ತಿರೋ ನಿನ್ನನ್ನಂತೂ ಯಾವುದೇ ಕಾರಣಕ್ಕೂ ಕ್ಷಮಿಸೋ ಮಾತೇ ಇಲ್ಲ ಅಂತ ಹೇಳ್ತಾರೆ. ನಂತರ ಈ ಕಡೆ ಪೂಜಾ ಮತ್ತು ಭಾಗ್ಯ ಅಲ್ಲಿ ಜ್ಯುವೆಲರಿ ಒಂದು ಎಕ್ಸಿಬಿಷನ್ ಕೂಡ ನಡೀತಿದೆ ಅನ್ನೋ ವಿಷಯ ಗೊತ್ತಾಗುತ್ತೆ. ಖಂಡಿತ ಕೈ ಕರಾಮತ್ನ ತೋರಿಸೇ ಬಿಡ್ತಾರೆ. ನಂತರ ಈ ಕಡೆ ಬರ್ಡೇ ಸೆಲೆಬ್ರೇಷನ್ ಪಾರ್ಟಿಲಿ ಜ್ಯುವೆಲರಿ ಮಿಸ್ ಆಗಿದೆ, ಯಾರು ಮಾಡಿರ್ಬೋದು ಅಂತಂದರೆ ಈ ಕಡೆ ಕನಿಕಾ ಮೇಲೆ ಡೌಟ್ ಬರುವುದಿಲ್ಲ. ಬಟ್ ಕನಿಕಾ ಹೋಗಬೇಕಿದ್ರೆ ಸೌಂಡ್ ಆಗುತ್ತೆ, ಬಿಕಾಸ್ ಅವಳ ಬ್ಯಾಗಲ್ಲಿ ಚೆಕ್ ಮಾಡಿದಾಗ ಜ್ಯುವೆಲರಿ ಇರುತ್ತೆ. ಇದು ಹೇಗೆ ಬಂತು ನನಗೆ ಗೊತ್ತಿಲ್ಲ ಅಂತ ಹೇಳ್ತಿದ್ರೆ ಹೇಗೆ ಬಂದು ಕೈಕಾಲು ನಡ್ಕೊಂಡು ಬಂತ, ನೀನೇ ಮಾಡಿರೋದು ಅಂತ ಬರ್ಡೇ ಫ್ರೆಂಡ್ ಹೇಳ್ತಿದ್ರು ಕೂಡ ನನಗೇನಂತ ಗತಿ ಬಂದಿಲ್ಲ ಅಂತ ಹೇಳಿ ನೀನೇ ಇಟ್ಕೋ ಅಂತ ಅಲ್ಲಿಂದ ಹೋಗ್ತಾಳೆ. ಬಟ್ ಅಲ್ಲಿ ರಘು ಕೂಡ ಎಂಟ್ರಿ ಕೊಟ್ಟಿದ್ದಾರೆ. ಶ್ರೇಷ್ಠ ಸೋದ್ರ ಮಾವ ಅವರೇ ಹೇಳೋದು ಆಗ್ತಾನೆ, ನೀವು ಯಾರಾದರೂ ಹಿಂದಕ್ಕೆ ತಿರುಗಿದಾಗ ಒಂದು ಕ್ಷಣದಲ್ಲಿ ಎಗರಿಸ್ಬಿಡ್ತೀನಿ ಅಂತ ನಾನೇನೋ ತಮಾಷೆ ಅಂದ್ಕೊಂಡೆ. ಫೈನಲಿ ಅದೇ ರೀತಿ ಮಾಡಿದ್ರಲ್ಲ ಅಂತ ಕನ್ನಿಕಾಗೆ ಹೇಳ್ತಿದ್ರೆ ಈ ಕಡೆ ಕನ್ನಿಕಾ ನೀನು ಸರ್ವಿಸ್ ಮಾಡೋಕ್ಕೆ ಬಂದವನು, ನನ್ನ ಹತ್ರ ಏನು ನೀನು ಮಾತಾಡೋದು ಅಂತ ಹೇಳ್ತಿದ್ರೆ ಅವನು ಸರ್ವಿಸರ್ ಅಲ್ಲ, ನನ್ನ ಚೈಲ್ಡ್ಹುಡ್ ಫ್ರೆಂಡ್ ಅಂತ ಹೇಳ್ತಾಳೆ, ಬರ್ಡೇ ಫ್ರೆಂಡ್. ಫೈನಲಿ ರಘು ಕೂಡ ಅಲ್ಲಿದ್ದಾರೆ, ಅವರು ಆ ಒಂದು ಬರ್ಡೇ ಗರ್ಲ್ನ ಒಂದು ಚೈಲ್ಡ್ಹುಡ್ ಫ್ರೆಂಡ್ ಆಗಿದ್ದಾರೆ. ಅವರ ಒಂದು ಸಹಾಯನೇ ತಗೊಂಡು ಭಾಗ್ಯ ಮತ್ತು ಪೂಜಾ ಇಬ್ಬರು ಕೂಡ ಈ ಒಂದು ಕೈ ಚೊಳಕ ಕರಾಮತ್ನ ತೋರಿಸಿರೋದು. ಇಲ್ಲಿ ಅವಳ ಬ್ಯಾಗ್ಗೆ ಹಾಕಿರೋದು ರಘು ಅವರೇ ಹಾಕೋದ್ರ ಮುಖಾಂತರ ಇಲ್ಲಿ ಆ ಒಂದು ವಿಡಿಯೋನ ಕೂಡ ಮಾಡ್ಕೊಂಡಿದ್ದಾರೆ. ಫೈನಲಿ ಇಲ್ಲಿ ಕನಿಕಾ ಆಚೆ ಬರ್ತಿದ್ದಾಗ ಈ ಕಡೆ ಅವಳ ಫೋನ್ಗೆ ವಿಡಿಯೋ ಬರುತ್ತೆ. ಯಾರಪ್ಪ ಇದು ವಿಡಿಯೋ ಮಾಡಿದ್ದು ಅಂತ ಪ್ಯಾನಿಕ್ ಆಗ್ತಿದ್ರೆ ಫೋನನ್ನು ಮಾಡಿದ್ದೆ ಪೂಜಾ. ಈ ಕಡೆ ಆ ವಿಡಿಯೋ ವೈರಲ್ ಆಗಬಾರ್ದು ಅಂತ ಹೇಳಿದ್ರೆ ನಾವು ಹೇಳೋ ಜಾಗಕ್ಕೆ ನೀನು ಬರಬೇಕು, ಇಲ್ಲ ಅಂದರೆ ವಿಡಿಯೋ ವೈರಲ್ ಆಗುತ್ತೆ, ಮೀಡಿಯಾಗೆ ಹೋಗುತ್ತೆ, ಎಜುಕೇಷನ್ ಇನ್ಸ್ಟಿಟ್ಯೂಟ್ ಕಳ್ಳಿ ಅಂತ ಹೇಳಿ ನಿನ್ನ ಹೆಸರಲ್ಲಿ ಒಂದು ದೊಡ್ಡ ಸ್ಟೇಟ್ಮೆಂಟ್ ಬರುತ್ತೆ, ಇದೆಲ್ಲ ಕೂಡ ಬೇಕಾ, ಮರ್ಯಾದೆ ಹೋಗಬೇಕಾ ಅಂತ. ಅಯ್ಯೋ ಪಪ್ಪ ಗೊತ್ತಾದರೆ ಏನು ಮಾಡ್ತಾರೆ, ನನ್ನ ಕತೆ ಮುಗೀತು ಅಂತ ಅಂದ್ಕೊಂಡಿದ್ದೆ, ಇಲ್ಲ ಏನೂ ಮಾಡಬೇಡಿ ನಾನು ಬರ್ತೀನಿ ಅಂತ ಹೇಳಿ ಜಾಗಕ್ಕೆ ಹೋಗ್ತಿದ್ದಾಳೆ. ಬಟ್ ಅವಳಿಗೆ ಗೊತ್ತಿಲ್ಲ ಯಾರು ನನಗೆ ಕಾಲ್ ಮಾಡಿದ್ದು ಅಂತ. ಆ ಕಡೆ ಎಲ್ಲರೂ ಕೂಡ ತನ್ಮಯ್ ಕಾಣಿಸ್ತಿಲ್ಲ ಅಂತ ಪೆಚ್ಚಾಡ್ಕೊಂಡು ಒದ್ದಾಡ್ತಿದ್ರೆ ಫೈನಲಿ ತನ್ಮಯ್ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ತನ್ನ ತಪ್ಪನ್ನು ದೇವ್ರ ಮುಂದೆ ಒಪ್ಪಿಸಿ ತನ್ನ ಯಾಕೆ ಮಾಡಿದ್ದು ಅನ್ನೋದನ್ನ ಹೇಳ್ತಾನೆ. ಅದರಿಂದಾಗಿ ಅವನಿಗೆ ಬಲಗಡೆ ಪ್ರಸಾದ ಕೂಡ ಸಿಗುತ್ತೆ. ಅದನ್ನು ತಗೊಂಡು ಮನೆಗೆ ಬರ್ತಿದ್ದಾಗೆ ಎಲ್ಲಿ ಹೋಗಿದ್ದೆ ಕಂದ ಅಂದಾಗ ದೇವಸ್ಥಾನಕ್ಕೆ ಹೋಗಿದ್ದೆ, ಅಮ್ಮಂಗೆ ಏನೂ ಆಗಬಾರ್ದು ಅಂತ, ಅಮ್ಮ ಚೆನ್ನಾಗಿರ್ಬೇಕು ಅಂತ ಹೇಳ್ತಿದ್ರೆ ಈ ಕಡೆ ತಾಂಡವ್ ಮಗನ ಮೇಲೆ ರೇಗ್ತಿದ್ದಾರೆ. ನಂತರ ಈ ಕಡೆ ತನ್ಮಯ್ಗೆ ಮಿಲ್ಕ್ ಶೇಕ್ ತುಂಬ ಇಷ್ಟ ಅಂತ ಸುನಂದವರು ಮಿಲ್ಕ್ ಶೇಕ್ ಮಾಡ್ಕೊಂಡು ತೊಗೊಂಡು ಬಂದು ಕೊಡ್ತಾರೆ. ನಿಮ್ಮಮ್ಮ ಹೇಗೆ ಹೇಳಿದ್ಲು ಹಾಗೆ ಮಾಡಿದ್ದೀನಿ ಅಂದರೆ ಬೇಡ, ನಾನು ಅಮ್ಮ ಬರಬೇಕು, ಅಮ್ಮನ ಜೊತೆ ಮಾತಾಡಬೇಕು ಅಂತಾನೆ. ಅಮ್ಮ ಪರೀಕ್ಷೆ ಬರೆಯೋದಕ್ಕೂ ಆಗದೆ ಇರೋದಕ್ಕೂ ಕಾರಣ ನನ್ನಿಂದಾನೆ ಅಂತ ತುಂಬ ಪೆಚ್ಚಾಡ್ತಿದ್ದಾನೆ. ನಾನು ಮಲಗಿರ್ತೀನಿ ಅಲ್ಲಿ ತನಕ ಅಂತ ಹೋಗ್ಬಿಡ್ತಾನೆ. ಈ ಕಡೆ ತಾಂಡವ್ ಕೂಡ ಹೌದೌದು ಭಾರಿ ಅಮ್ಮ ಅವಳು ಅಂತ ಹೇಳ್ತಿದ್ರೆ ಈ ಕಡೆ ತನ್ವಿ ಅಮ್ಮನ ಪರ ಮಾತಾಡ್ತಿದ್ದಾಳೆ. ಈಗಿನು
ಅಮ್ಮ ನಿನಗೆಂತ 1000 ಪಟ್ಟು ವಾಸಿ, ಏನಾಗುತ್ತೋ ಏನೋ ಅಂತ ಗೊತ್ತಿಲ್ಲ, ಬಟ್ ಆದರೂ ಏನಾದರೂ ಮಾಡ್ತೀನಿ ಅಂತ ಹೋಗಿದ್ದಾಳೆ. ಆದರೆ ನೀನೇನು ಮಾಡಿದೆ, ಹೋಗ್ಬಿಟ್ಟು ಕೂಲ್ ಮಾಡ್ತೀನಿ ಅಂತ ನನ್ನನ್ನು ಕರ್ಕೊಂಡು ಹೋಗಿ ಐಸ್ ಕ್ರೀಮ್ ಪಾರ್ಲರಲ್ಲಿ ಕೂರಿಸ್ಕೊಂಡು ಸೆಲೆಬ್ರೇಟ್ ಮಾಡ್ತಿದ್ಯಾ. ನನ್ನನ್ನು ಸಪ್ಲಿಮೆಂಟ್ರಿ ಎಕ್ಸಾಮ್ ಬರೀ ಅಂತಿದ್ಯಾ, ನೀನು ವೇಸ್ಟ್ ಪಾಪ, ನಿನ್ಗೆ ಯಾವುದಕ್ಕೂ ಲಾಯಕ್ಕಿಲ್ಲ ಅಂತ ಹೇಳಿ ಹೋಗ್ಬಿಡ್ತಾಳೆ. ಏನು ತಾಣವು ಇಂಥ ಸ್ಥಿತಿ ಬಂದುಬಿಡ್ತಾಳ, ಮಕ್ಕಳಿಂದ ಕೇಳಬೇಕಾಗಿರೋ ಮಾತನ್ನು ಕೇಳಬೇಕಾಯ್ತಲ್ಲ. ಇದು ಎಲ್ಲದಕ್ಕೂ ನೀನೇ ಕಾರಣ. ಸ್ಕೂಲಲ್ಲಿ ಕೂಡ ತುಂಬ ಅತಿಯಾಗಿ ಬಿಹೇವ್ ಮಾಡಿದೆ ನೀನು, ನಿನ್ನ ಬಿಹೇವಿಯರ್ ಸರಿಯಿಲ್ಲ ಅಂತ ಕುಸುಮವ್ರು ಕೂಡ ಹೇಳೋ ಹೋದರೆ, ಈ ಕಡೆ ಧರ್ಮ ಅಂಕಲ್ ಮಗನ ಜೊತೆ ಮಾತಾಡಬೇಕು ಅಂತ ಹೇಳಿ ಏನಿದಲ್ಲ ಮಗನ ಮೇಲೆ ಎಲ್ಲ ಚೆನ್ನಾಗಿದೆ ಅಂತಾನೆ ಅನ್ನಿಸ್ತದೆ, ಆದರೆ ಯಾಕೋ ಒಳಗಿಂದ ನನಗೆ ಆ ರೀತಿ ಅನ್ನಿಸ್ತಿಲ್ಲ, ನೀನು ಭಾಗ್ಯ ಚೆನ್ನಾಗಿದ್ದಿರ್ತಾನೆ ಅಂತ ಕೇಳ್ತಿದ್ದಾರೆ. ತಾಂಡವ್ ಬಳಿ ಉತ್ತರ ಇಲ್ಲ. ಈ ಕಡೆ ನೋಡಪ್ಪ, ಭಾಗ್ಯ ತುಂಬ ಒಳ್ಳೆ ಹೆಣ್ಮಗಳು, ಅಂತ ಹೆಣ್ಮಗಳು ಸಿಗೋಕೆ ತುಂಬ ಪುಣ್ಯ ಮಾಡಬೇಕು, ಆಕೆನ ತುಂಬ ಚೆನ್ನಾಗಿ ನೋಡ್ಕೊ ಅಂತ ಹೇಳ್ತಾರೆ. ನಂತರ ಈ ಕಡೆ ಭಾಗ್ಯ ಮತ್ತು ಪೂಜಾ ಇಬ್ಬರು ಕೂಡ ಕತ್ತಲು ಕೋಣೆಯಲ್ಲಿ ಕನಿಕನ ಬಂದಿ ಮಾಡ್ತಾರೆ. ಕನಿಕಾ ಮುಂದೆ ಪೂಜಾ ಮತ್ತು ಭಾಗ್ಯ ಬರ್ತಿದ್ದಾಗೆ ಕನಿಕಾ ಶಾಕ್ ಆಗ್ತಿದ್ದಾಳೆ. ಹೇಳು, ನೀನೇ ಅಲ್ವಾ ಮ್ಯಾಥ್ಸ್ ಎಕ್ಸಾಮಲ್ಲಿ ನಮ್ಮನ್ನು ಆ ರೀತಿ ಸಿಕ್ಸಾಕಿದ್ದು, ಹೇಳು ಒಪ್ಕೊ ಅಂತ ಹೇಳ್ತಿದ್ರೆ ಏನು, ನೀವು ಈ ರೀತಿ ಬೆದರಿಕೆ ಆದ ತಕ್ಷಣ ಚೀಪ್ ಗೇಮಕ್ಕೆಲ್ಲ ನಾನು ಎದ್ರುಕೊಂಡ್ಬಿಡ್ತೀನಿ ಅಂತ ಅಂದ್ಕೊಂಡ್ರೆ, ಯಾವುದೇ ಕಾರಣಕ್ಕೂ ನಾನು ಒಪ್ಕೊಳ್ಳೋ ಮಾತೇ ಇಲ್ಲ ಅಂತ ಹೇಳಿ ಕನ್ನಿಕಾ ಬೀಗ್ತಾ ಇದ್ರೆ, ಹೌದಾ ಒಪ್ಕೊಳ್ಳೋದಿಲ್ವಾ, ಸರಿ ಬಿಡುವ ಆಯಿತು, ನಿನ್ನ ಪ್ರೆಸ್ಟೀಜ್ ಏನಾಗುತ್ತೆ, ನಿನ್ನ ಅಪ್ಪ ಕಾಮತ್ ಸರ್ ಪ್ರೆಸ್ಟೀಜ್ ಹಾಳಾಗುತ್ತೆ, ಈ ಒಂದು ವಿಡಿಯೋ ವೈರಲ್ ಆಗುತ್ತೆ, ಎಲ್ಲೆಲ್ಲಿ ತಲುಪಬೇಕು ಅಲ್ಲಿ ತಲುಪುತ್ತೆ, ನನಗೆ ಸೋಷಿಯಲ್ ಮೀಡಿಯಲ್ಲಿ ತುಂಬಾ ಕ್ರೇಜ್ ಇದೆ, ಅಲ್ಲಿಗೆ ಹಾಕಿದ್ರೆ ಎಲ್ಲ ಕೂಡ ವೈರಲ್ ಮಾಡ್ತಾರೆ, ಆನಂತರ ನಿನ್ನ ಸ್ಕೂಲ್ಗೆ ಯಾರೂ ಕೂಡ ನೆಕ್ಸ್ಟ್ ಇಯರಿಂದ ಅಡ್ಮಿಷನ್ ಮಾಡಲ್ಲ, ಈ ಸ್ಕೂಲ್ ನಡೆಸೋರು ಇಂಥ ಕೆಟ್ಟ ಗುಣ ಕಲ್ತಿದ್ದಾರೆ ಅಂದರೆ ನಮ್ಮ ಮಕ್ಳಿಗೂ ಅಂಥ ಕೆಟ್ಟ ಗುಣನೇ ಹೇಳ್ಕೊಡ್ತಾರೆ ಅಂತ ನಿನ್ನ ಸ್ಕೂಲೇ ಮುಚ್ಚೋಗುತ್ತೆ ಅಂತ ಹೇಳ್ತಿದ್ರೆ, ಇಲ್ಲ ಅದು ನನ್ನ ತಾತ ಕಟ್ಟಿರೋ ಸ್ಕೂಲ್, ಆ ರೀತಿ ಆಗಬಾರ್ದು ಅಂದರೆ ಏನು, ನೀನು ಒಪ್ಕೋಬೇಕು, ಅದರ್ವೈಸ್ ಈ ವಿಡಿಯೋ ರಿಲೀಸ್ ಆಗುತ್ತೆ ಅಂತ ಹೇಳಿ ಪೂಜಾ ಕೂಡ ತನ್ನ ಹವಾನ ತೋರಿಸ್ತಿದ್ದಾಳೆ. ಈ ಕಡೆ ಅಪ್ಪ ಏನು ಮಾಡ್ಬೋದು, ಏನಾಗ್ಬೋದು ಅಂತ ಅಂದ್ಕೊಂಡಂತ ಕನಿಕಾ, ಸರಿ ಆಯಿತು ನಾನು ತಪ್ಪನ್ನು ಒಪ್ಕೋತೀನಿ, ಆದರೆ ಯಾವುದೇ ಕಾರಣಕ್ಕೂ ವಿಡಿಯೋ ರಿಲೀಸ್ ಆಗಬಾರ್ದು ಅಂದಾಗ, ಖಂಡಿತ ವಿಡಿಯೋ ರಿಲೀಸ್ ಆಗಲ್ಲ, ಬಟ್ ನೀನು ನಿನ್ನ ತಪ್ಪನ್ನು ಒಪ್ಕೋಬೇಕು, ಇದನ್ನೆಲ್ಲ ಮಾಡಿದ್ದು ನೀನೇ ಅಂತ ಹೇಳಬೇಕು, ಯಾಕೆ ಈ ರೀತಿ ಮಾಡ್ದೆ, ನನ್ನ ಮಗಳ ಭವಿಷ್ಯನ ಹಾಳು ಮಾಡೋದಕ್ಕೆ ಅನ್ನೋದನ್ನು ನೀನು ಒಪ್ಕೋಬೇಕು ಅಂತ ಭಾಗ್ಯ ಹೇಳ್ತಿದ್ದಾರೆ. ಒಂದು ಮಾತು ತಿಳ್ಕೊ, ನೀನೇನಾದ್ರು ನಿನ್ನ ಕರಾಮತ್ ತೋರಿಸಿದ್ರೆ ಈ ವಿಡಿಯೋ ವೈರಲ್ ಆಗುತ್ತೆ, ನನ್ನ ಅಕ್ಕ ಒಳ್ಳೆಯವಳು, ನಿನ್ನನ್ನು ಕ್ಷಮಿಸ್ಬೋದು, ಆದರೆ ನನ್ನ ಅಕ್ಕನಷ್ಟು ನಾನು ಒಳ್ಳೆಯವಳಲ್ಲ ಅಂತ ಹೇಳ್ತಿದ್ದಾಳೆ ಪೂಜಾ. ಇಲ್ಲ ನಾನು ಸತ್ಯ ಹೇಳ್ತೀನಿ ಅಂತ ಹೇಳ್ತಿದ್ರೆ, ಸರಿ ನಡಿ ಅಂದಾಗ ಎಲ್ಲಿಗೆ ಹೋಗಬೇಕು, ಎಲ್ಲಿಗೆ ಬರಬೇಕು, ಸತ್ಯ ಹೇಳ್ತೀನಿ ಅಂತ ಒಪ್ಕೊಂಡಲ್ಲ ಅಂದಾಗ ಎಲ್ಲಿ ಸತ್ಯ ಹೇಳಬೇಕು ಅಲ್ಲಿ ಸತ್ಯ ಹೇಳಬೇಕು, ಇಲ್ಲಲ್ಲ ಸತ್ಯ ಹೇಳೋದು ಅಂತ ಹೇಳಿ ಎಳ್ಕೊಂಡು ಹೋಗ್ತಿದ್ದಾರೆ ಕನ್ನಿಕಾನ ಭಾಗ್ಯ ಮತ್ತು ಪೂಜಾ ಇಬ್ಬರು ಕೂಡ. ಫೈನಲಿ ಭಾಗ್ಯ ಹಾಗೆ ಪೂಜಾ 8ಗೆ ಫೈನಲಿ ಕಿಮ್ಮತ್ತು ಸಿಕ್ಕೇ ಬಿಡ್ತು, ಅದುರೇ ಹೋಗ್ಬಿಟ್ಲು ಈ ಕಡೆ ಕನ್ನಿಕಾ. ಹಾಗಾದರೆ ಎಲ್ಲ ಕರ್ಕೊಂಡು ಹೋಗಿ ಸತ್ಯ ಬಾಯ್ಬಿಡ್ಸೋಕೆ ಹೋಗ್ತಿದ್ದಾರೆ, ಸ್ಕೂಲ್ಗ, ಪೊಲೀಸ್ ಸ್ಟೇಷನ್ಗ, ಪರೀಕ್ಷಾ ಮಂಡಳಿಗ. ಫೈನಲಿ ಇಲ್ಲಿ ಭಾಗ್ಯ ಮತ್ತು ತನ್ವಿ ತಪ್ಪಿಲ್ಲ ಅನ್ನೋದು ಗೊತ್ತಾಗುತ್ತೆ, ಬಟ್ ಹೇಗೆ ಎಕ್ಸಾಮ್ ಬರೆಯೋಕ್ಕಾಗುತ್ತೆ, ಆಲ್ರೆಡಿ ಮ್ಯಾಥ್ಸ್ ಎಕ್ಸಾಮ್ ಮುಗ್ದೇ ಹೋಗ್ಬಿಟ್ಟಿದೆ, ಅವಕಾಶ ಹೇಗೆ ಕೊಡ್ತಾರೆ, ಸ್ಪೆಷಲ್ ಒಂದು ಟೈಮ್ ಕೊಟ್ಟು ಎಕ್ಸಾಮ್ ಕೊಡೋಕ್ಕಾಗತ್ತಾ ಅಥವಾ ಸಪ್ಲಿಮೆಂಟ್ರಿನೇ ಬರೀಬೇಕಾಗತ್ತಾ, ಆ ಒಂದು ಅವಕಾಶನ ಹೇಗೆ ಗಿಟ್ಟಿಸ್ಕೋತಾರೆ ಅನ್ನೋದನ್ನು ತಿಳ್ಕೋಬೇಕು ಅಂದರೆ ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡಬೇಕಾಗತ್ತೆ.